Hey, what's up? Pradeep here, Assistant Professor of Political Science, Government Law College, Ramnagar. In this session, we are going to focus on a topic called Conditions for Good Constitution. ಈ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಬೇಕಾಗಿರುವಂತಹ ವಿಷಯ ಉತ್ತಮ ಸಂವಿಧಾನಕ್ಕೆ ಬೇಕಾಗಿರುವ ಗುಣ ಲಕ್ಷಣಗಳು ಏನು. ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್, ಈ ಚಿಂತನೆಯನ್ನು ನಾವು ತಿಳ್ಕೋಬೇಕು ಅಂದರೆ ಲೆಟ್ ಅಸ್ ಗೋ ಬ್ಯಾಕ್ ಟು 1971. 1971ರಲ್ಲಿ ನಮ್ಮ ದೇಶದಲ್ಲಿ ಚುನಾವಣೆ ನಡೆಯುತ್ತೆ, ಜನರಲ್ ಎಲೆಕ್ಷನ್ಸ್. ಆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಯ್ಬರೇಲಿಯಿಂದ ಇಂದಿರಾ ಗಾಂಧಿಯವರು ಆಯ್ಕೆಯಾಗಿ ಮುಂದೆ ಪ್ರಧಾನಮಂತ್ರಿ ಆಗ್ತಾರೆ. ರಾಯ್ಬರೇಲಿ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಗೆ 1,83,309 ವೋಟು. ಅಪೋಸಿಷನ್ ಕ್ಯಾಂಡಿಡೇಟ್ ರಾಜ್ ನಾರಾಯಣ್ಗೆ ಕೇವಲ 71,499 ವೋಟು. ರಾಜ್ ನಾರಾಯಣ್ಗೆ ತಲೆ ಕೆಟ್ಟೋಗುತ್ತೆ, ಇಷ್ಟು ಕಡಿಮೆ ವೋಟ್ ನನಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರೂ ಕೂಡ ನನಗಿಂತ ಡಬಲ್ ತೊಗೊಂಡಿದ್ದಾರಲ್ಲ, ಅದು ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಅವರು ಅಲಹಾಬಾದ್ ಹೈಕೋರ್ಟಿಗೆ ಪಿಟಿಷನ್ ಮಾಡ್ತಾರೆ. ಮೋಸ ಆಗಿದೆ ಇಲ್ಲಿ ನನಗೆ. ಅವ್ಯವಹಾರದ ಮೂಲಕ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಗೆದ್ದಿದ್ದಾರೆ. ಅಲಹಾಬಾದ್ ಹೈಕೋರ್ಟು ಜೂನ್ 12ನೇ ತಾರೀಕು 1975ರಲ್ಲಿ ತೀರ್ಪು ಕೊಡುತ್ತೆ. ಜಸ್ಟಿಸ್ ಜಗನ್ಮೋಹನ್ ಲಾಲ್ ಸಿನ್ಹಾ ಏನು ತೀರ್ಪು ಕೊಡ್ತಾರೆ ಗೊತ್ತಾ? ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಲಿಕ್ಕೆ ಅನರ್ಹರು, ತಕ್ಷಣ ರಾಜೀನಾಮೆ ಕೊಡಬೇಕು ಅವರು. ಜೊತೆಯಲ್ಲಿ ಮುಂದೆ 6 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಚುನಾವಣೆಗಳಲ್ಲಿ ಭಾಗವಹಿಸುವಂತಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲಹಾಬಾದ್ ಹೈಕೋರ್ಟಿನ ಜಡ್ಜು ಪ್ರಧಾನಮಂತ್ರಿಗೆ ಹೇಳ್ತಾ ಇದ್ದಾರೆ, ರಿಸೈನ್ ಮಾಡಿ, ಎಲೆಕ್ಷನ್ ನಿಂತ್ಕೊಳ್ಳೋಂಗಿಲ್ಲ, ನೀವು ಮಾಡಿರೋದು ತಪ್ಪು ಅಂತ. ಲುಕ್ ಅಟ್ ದ ಪವರ್ ಆಫ್ ಜುಡಿಷಿಯರಿ. ನೆಕ್ಸ್ಟ್ ಇಂದಿರಾ ಗಾಂಧಿ ಏನು ಮಾಡ್ತಾರೆ? ಏನು ಮಾಡ್ಬೋದು ಇಂದಿರಾ ಗಾಂಧಿ ಅವರು? ಒಂದು ರಾಜ್ಯ ಮಟ್ಟದಲ್ಲಿರುವಂಥ ಒಂದು ನ್ಯಾಯಾಲಯದ ತೀರ್ಪು ದೇಶದ ಪ್ರಧಾನಮಂತ್ರಿಯ ವಿರುದ್ಧವಾಗಿದ್ದರೆ ಪ್ರಧಾನಮಂತ್ರಿ ಏನು ಮಾಡೋಕ್ಕೆ ಸಾಧ್ಯವಾಗತ್ತೆ? ಪ್ರಧಾನಮಂತ್ರಿ ಶ್ರೇಷ್ಠನ, ಸಂವಿಧಾನ ಶ್ರೇಷ್ಠನ? ಇದು ಹಿಂಗೆ ಕೇಳ್ತಾ ಇರಿ, ವಿ ವಿಲ್ ಡಿಸ್ಕಸ್ ದಿಸ್. ಸ್ವಲ್ಪ ಚರ್ಚೆ ಮಾಡೋಣ. ಬಟ್ ಬಿಫೋರ್ ದ್ಯಾಟ್, ಉತ್ತಮ ಸಂವಿಧಾನಕ್ಕೆ ಬೇಕಾಗಿರುವಂಥ ಅಂಶಗಳ ಬಗ್ಗೆ ಸ್ವಲ್ಪ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಅಂಶಗಳು ಯಾವುದು ಅಂದರೆ ಡೆಫಿನೆಟ್ಸ್ ಅಂತ ಹೇಳಿದ್ರೆ ನಿಶ್ಚಿತತೆಯ ತತ್ವ. ಡೆಫಿನೆಟ್ ಆಗಿರಬೇಕು, ನಿಶ್ಚಿತವಾಗಿರಬೇಕು. ಸೆಕೆಂಡ್ ಕಾನ್ಸೆಪ್ಟ್ ಕಾಂಪ್ರಿಹೆನ್ಸಿವ್ನೆಸ್, ಸಮಗ್ರತೆ, ಸ್ಟೆಬಿಲಿಟಿ, ಸ್ಥಿರತೆ, ಫ್ಲೆಕ್ಸಿಬಿಲಿಟಿ, ಸರಳತೆ, ಸೂಟಬಿಲಿಟಿ, ಸೂಕ್ತತೆ. ಅದರ ಜೊತೆಯಲ್ಲಿ ಇಟ್ ಶುಡ್ ಹ್ಯಾವ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಈ 7 ಅಂಶಗಳು ಇದ್ದರೆ ಖಂಡಿತವಾಗಿಯೂ ಆ ಸಂವಿಧಾನ ಉತ್ತಮ ಗುಣಮಟ್ಟದ ಸಂವಿಧಾನ ಆಗಿರುತ್ತೆ ಅಂತ ನಾವು ನೋಡ್ಬೋದು.
ಡೆಫಿನೆಟ್ನೆಸ್ ಅಥವಾ ನಿಶ್ಚಿತತೆ ಅಂದರೆ ಏನು? ನಿಶ್ಚಿತತೆ ಅಂತ ಹೇಳಿದ್ರೆ ದ ಕಾನ್ಸ್ಟಿಟ್ಯೂಷನ್ ಶುಡ್ ನಾಟ್ ಬಿ ಕನ್ಫ್ಯೂಸಿಂಗ್. ಭಾಳ ಸ್ಪಷ್ಟವಾಗಿರಬೇಕು. ಅಲ್ಲಿ ಏನೇ ಬರೆದಿದ್ರೂ ಕೂಡ ಎನಿಥಿಂಗ್ ಇನ್ ದ ಕಾನ್ಸ್ಟಿಟ್ಯೂಷನ್ ಶುಡ್ ಬಿ ಪ್ರಿಸೈಸ್ ಆ್ಯಂಡ್ ಶುಡ್ ನಾಟ್ ಲೀಡ್ ಟು ಎನಿ ಕೈಂಡ್ ಆಫ್ ಕಾನ್ಫ್ಲಿಕ್ಟಿಂಗ್ ಇಂಟರ್ಪ್ರಿಟೇಷನ್. ಗೊಂದಲಮಯದ ವಾತಾವರಣ ಸೃಷ್ಟಿಯಾಗಬಾರ್ದು ಸಂವಿಧಾನದಲ್ಲಿ. ಅಲ್ಲಿ ಏನೇ ಕೂಡ ಲಿಖಿತ ರೂಪದಲ್ಲಿದ್ದರೆ ಅಂತಹ ಒಂದು ಲೇಖನಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳ ಸ್ಪಷ್ಟತೆಯಿಂದ ಕೂಡಿರಬೇಕು, ನಿಖರವಾಗಿರಬೇಕು. ಪದಗಳ ಅರ್ಥಗಳು ದ್ವಂದ್ವವನ್ನು ಸೃಷ್ಟಿ ಮಾಡೋಕ್ಕೆ ಹೋಗಬಾರ್ದು. ಮತ್ತು ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಧೀಶರು ಭಾಳ ಸ್ಪಷ್ಟವಾಗಿ ಸೂಕ್ತವಾಗಿ ಅದನ್ನು ವ್ಯಾಖ್ಯಾನಿಸುವಂತಹ ರೀತಿಯಲ್ಲಿ ಸಂವಿಧಾನ ಇದ್ದರೆ ಅದು ನಿಶ್ಚಿತತೆಯ ಅಂಶದಿಂದ ಕೂಡಿದೆ ಅಂತ ನಾವು ಹೇಳ್ಬೋದು. ಇಫ್ ಯು ಇನ್ಕ್ಲೂಡ್ ದೀಸ್ ಎಸೆನ್ಷಿಯಲ್ ಎಲಿಮೆಂಟ್ಸ್, that constitution should not be confusing and it should not lead to different kind of interpretation, varied interpretations. And the constitution should contain precise words with implied meanings. And more importantly, the language should be simple and clear. ಇವೆಲ್ಲವೂ ಇದ್ದರೆ we can say that kind of constitution is definite constitution. It contains this element of definiteness. ಆ ನಿಶ್ಚಿತತೆಯ ಅಂಶ ಇದರೊಳಗೆ ಸೇರಿಕೊಂಡಿದೆ ಅಂತ ನಾವಿಲ್ಲಿ ನೋಡ್ಬೋದು. ನಾವು ಸಾಮಾನ್ಯವಾಗಿ ನಮ್ಮ ದೇಶದ ಅಥವಾ ನಮ್ಮ ರಾಷ್ಟ್ರದ ಸಂವಿಧಾನದ ಉದಾಹರಣೆ ತಗೊಳ್ಳೋಣ, ಬಿಕಾಸ್ ಇಟ್ ಈಸ್ ವೆರಿ ಈಸಿ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟ್. ಆ್ಯಂಡ್ ಆಲ್ಸೋ ವಿ ಗೆಟ್ ಎ ಗ್ಲಿಮ್ಸ್ ಆಫ್ ಅವರ್ ಓನ್ ಕಾನ್ಸ್ಟಿಟ್ಯೂಷನ್ಸ್. ಅದು ಅಫ್ಕೋರ್ಸ್ ವಿ ಕ್ಯಾನ್ ಆ್ಯಕ್ಚುಲಿ ಟೇಕ್ ಬೇರೆ ಸಂವಿಧಾನಗಳ ಉದಾಹರಣೆ ತೊಗೋಬೋದು. ಐ ಆಮ್ ಜಸ್ಟ್ ಟೇಕಿಂಗ್ ಎಕ್ಸಾಂಪಲ್ ಆಫ್ ನಮ್ಮ ಸಂವಿಧಾನ. ಯಾಕೆಂದರೆ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ಬೋದು ಆ್ಯಂಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಆ ಒಂದು ಕಾರಣಕ್ಕೋಸ್ಕರ ನಾನು ನಮ್ಮ ಸಂವಿಧಾನದ ಉದಾಹರಣೆ ತೊಗೊಂಡು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಆರ್ಟಿಕಲ್ 83(2). 83(2) ಹೇಳುತ್ತೆ, ಲೋಕಸಭೆಯಲ್ಲಿ ಚುನಾಯಿತರಾಗಿ ಬಂದಿರುವಂತಹ ಸದಸ್ಯರು, ಪ್ರತಿನಿಧಿಗಳು 5 ವರ್ಷಗಳ ಕಾಲ ಆ ಒಂದು ಸ್ಥಾನನ ಅಲಂಕರಿಸಬಹುದು. ಇಟ್ ಈಸ್ ವೆರಿ ಕ್ಲಿಯರ್. 5 ವರ್ಷಕ್ಕೆ ಅವರ ಕಾಲಾವಧಿ ನಿಗದಿಪಡಿಸಲಾಗತ್ತೆ. ಈ ಒಂದು ಕಾರಣದಿಂದಲೇ ನಮ್ಮ ದೇಶದಲ್ಲಿ ಸಾಮಾನ್ಯ ಚುನಾವಣೆಗಳು 5 ವರ್ಷಕ್ಕೆ ಒಂದು ಬಾರಿ ನಡೆಯುವಂಥದ್ದು. ಕಾಂಪ್ರಿಹೆನ್ಸಿವ್ನೆಸ್, ಸಮಗ್ರತೆ ಅಂತ ಹೇಳಿದ್ರೆ ಅಂತಹ ಸಂವಿಧಾನ ಎಲ್ಲ ಅಂಶಗಳನ್ನು ಒಳಗೊಂಡಿರಬೇಕು. ಇಟ್ ಶುಡ್ ಕವರ್ ಎವ್ರಿಥಿಂಗ್. ದೇರ್ ಶುಡ್ ನಾಟ್ ಬಿ ನೋ ಗ್ಯಾಪ್ಸ್. ಆ್ಯಂಡ್ ಆಲ್ಸೋ the power and functions of various organs of the government. ತನ್ನ ಅಧಿಕಾರದ ಚೌಕಟ್ಟು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, the legislature, executive and judiciary. What are their functions and powers? It should be specified clearly. ಜೊತೆಯಲ್ಲಿ ಸುಮ್ಮನೆ ಎಲ್ಲವನ್ನೂ ಕೂಡ ಹೇಳ್ಕೊಂಡು ಹೋಗೋದಲ್ಲ. The words should be wise enough to suggest implied meaning. ಸೊ ಅಲ್ಲಿರುವಂತಹ ಅಕ್ಷರಗಳು ಎಷ್ಟು ಸೂಕ್ತವಾಗಿ ಸೇರಿಕೊಳ್ಳುತ್ತೆ ಅಂತ ಹೇಳಿದ್ರೆ, ಸುಮ್ಮನೆ ಬೇಕಾಬಿಟ್ಟಿಯಾಗಿ ಎಲ್ಲ ಬರಿತೀವಿ ಅಂದ್ಬಿಟ್ಟು 10,000 ಪೇಜ್ಗಳು ಬರ್ಕೊಂಡು ಹೋಗೋದಲ್ಲ. ನಿಖರವಾಗಿ ಸ್ಪಷ್ಟವಾಗಿ ಏನು ಹೇಳಬೇಕೋ ಅಷ್ಟು ಹೇಳಿದ್ರೆ ಸಾಕದು. ದಟ್ ಈಸ್ ಮೋರ್ ದೆನ್ ಎನಫ್. So therefore, a comprehensive constitution should have almost everything for the governance of the country. ಒಂದು ರಾಷ್ಟ್ರವನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ಏನು ವಿಷಯಗಳಿರಬೇಕೋ ಎಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿ ಇರಬೇಕಾಗತ್ತೆ. ಸಿಂಪಲ್ ಎಕ್ಸಾಂಪಲ್ ನಾವೇ ತೊಗೋಬೋದು ಅಂತ ಹೇಳಿದ್ರೆ, ನಮ್ಮ ದೇಶದ ಪ್ರಿಯಾಂಬಲ್ ಅಥವಾ
ನಮ್ಮ ರಾಷ್ಟ್ರದ ಸಂವಿಧಾನದ ಪೀಠಿಕೆಯನ್ನು ನೋಡಬೇಕು. ಪ್ರಿಯಾಂಬಲ್ ಇಸ್ ನಥಿಂಗ್ ಬಟ್ ಪೀಠಿಕೆ. ನಮ್ಮ ದೇಶದ ಸಂವಿಧಾನದಲ್ಲಿ ನಾವು ಪೀಠಿಕೆನ ನೋಡಿದಾಗ ದ ಫಸ್ಟ್ ಲೈನ್ ಇಟ್ ಸೆಲ್ಫ್, ದ ಫಸ್ಟ್ ಪೇಜ್ ಆ್ಯಂಡ್ ಫಸ್ಟ್ ಲೈನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಕ್ಲಿಯರ್ಲಿ ಸೇಸ್ ದ್ಯಾಟ್ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India into a sovereign, socialist, secular, democratic republic. ಏನು ಎಷ್ಟು ಭಾಳ ಸ್ಪಷ್ಟವಾಗಿ ಎಲ್ಲ ವಿಷಯಗಳನ್ನ ಕೇವಲ 2 ಲೈನ್ಗಳಲ್ಲಿ ಹೇಳಿಬಿಟ್ಟಿದೆ ಸಂವಿಧಾನ. ನಮ್ಮ ದೇಶ ಪರಮಾಧಿಕಾರವುಳ್ಳ ಸಾಮಾಜಿಕ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ನೋಡಿ. ಆ ಪ್ರಿಸೈಸ್ ಅಕ್ಷರಗಳಲ್ಲಿ ಎಲ್ಲವನ್ನೂ ಕೂಡ 2 ಲೈನಲ್ಲಿ ಭಾಳ ಸ್ಪಷ್ಟತೆಯನ್ನು ಕೊಟ್ಬಿಟ್ಟಿದೆ. ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆ್ಯಸ್ ಸಮಗ್ರತೆ ಆರ್ ಕಾಂಪ್ರಿಹೆನ್ಸಿವ್ನೆಸ್. ಸೊ ಒಳ್ಳೆಯ ಸಂವಿಧಾನದಲ್ಲಿ ವಿ ನೀಡ್ ಟು ಹ್ಯಾವ್ ದಿಸ್ ಎಲಿಮೆಂಟ್ ಆಫ್ ಕಾಂಪ್ರಿಹೆನ್ಸಿವ್ನೆಸ್. ಸ್ಟೆಬಿಲಿಟಿ ಅಂತ ಹೇಳಿದ್ರೆ ಸ್ಥಿರತೆ ಅಂತ ಹೇಳ್ಬೋದು, ಸ್ಥಿರವಾಗಿರುವಂಥದ್ದು. ಸಮಥಿಂಗ್ ವಿಚ್ ಈಸ್ ನಾಟ್ ಶೇಕಿ, ಅಲ್ಲಾಡಬಾರ್ದು, ಅದು ಸ್ಥಿರವಾಗಿರಬೇಕು ಒಂದೇ ಕಡೆ. ಸೊ ಯಾಕೆ ಸ್ಥಿರತವಾಗಿರುವಂಥ ಸಂವಿಧಾನ ಉನ್ನತ ಮಟ್ಟದ ಸಂವಿಧಾನ? ವೈ ದ ಸ್ಟೇಬಲ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಗುಡ್ ಕಾನ್ಸ್ಟಿಟ್ಯೂಷನ್? ಬಿಕಾಸ್ a stable constitution cannot be tampered easily, and there are inherent underpinnings and foundation and structure which cannot be altered. ಸ್ಥಿರತೆ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಇಂತಹ ಒಂದು ಸಂವಿಧಾನ ಯಾವ ಕಾರಣದಿಂದಲೂ ಕೂಡ ಇದನ್ನು ಹಾಳು ಮಾಡೋಕ್ಕಾಗೋದಿಲ್ಲ. ಸೂಕ್ತವಾಗಿರುವಂಥ ರಕ್ಷಣೆನ ನೀಡ್ಬೋದು ಮತ್ತು ಇದರಲ್ಲಿರುವಂಥ ಮೂಲ ತತ್ವಗಳನ್ನ ಚೇಂಜ್ ಮಾಡಲಿಕ್ಕಾಗೋದಿಲ್ಲ. ಮೂಲ ತತ್ವಗಳು ಅಡಿಪಾಯ ಇದ್ದ ಹಾಗೆ. ಇಟ್ ಈಸ್ ಲೈಕ್ ಅ ಫೌಂಡೇಶನ್ which is a bedrock of democracy in the modern world. ಫೌಂಡೇಶನ್ನೇ ಅಲ್ಲಾಡಿಸ್ಬಿಟ್ರೆ ಸಂವಿಧಾನ ಇದ್ದರೆ ಏನು ಪ್ರಯೋಜನ ಆಗುತ್ತೆ? ಸೊ ದೇರ್ಫೋರ್ a good constitution should have stability. ಸ್ಥಿರತೆ ಆಗಿರುವಂಥ ಸಂವಿಧಾನ ಆಗಿರಬೇಕು. ಲೆಟ್ us see some example and try to understand. For example, Article 368 368ನೇ ವಿಧಿ ನಮಗೆ ಭಾಳ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ ಸಂವಿಧಾನ ತಿದ್ದುಪಡಿ ಮಾಡುವಂತಹ ವಿಧಾನ, ಯಾವ ರೀತಿಯಾಗಿ ಸಂವಿಧಾನನ ತಿದ್ದುಪಡಿ ಮಾಡಬೇಕು. ಇಟ್ ರಿಕ್ವೈರ್ಸ್ 2/3 majority in the parliament, both the houses of the parliament, and some provision require 50% of the state passing the required numbers. ಕೆಲವು ವಿಧಿಗಳು ಭಾಳ ಸುಲಭವಾಗಿ 2/3 ಮೆಜಾರಿಟಿ ಮೂಲಕ ಪಾರ್ಲಿಮೆಂಟಲ್ಲೇ ಪಾಸ್ ಆಗೋಗುತ್ತೆ. ಬಟ್ ಆದರೆ ಕೆಲವು ಸೂಕ್ಷ್ಮತೆಯಿಂದ ಕೂಡಿರುವಂತಹ ವಿಧಿಗಳು ರಾಜ್ಯದ ಮನ್ನಣೆಗಳು ಪಡ್ಕೋಬೇಕಾಗತ್ತೆ. ಕನಿಷ್ಠ 50% ರಾಜ್ಯಗಳು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಪಾಸ್ ಮಾಡ್ಕೊಂಬರ್ಬೇಕು. ಎಕ್ಸಾಂಪಲ್ GST ಎಲ್ಲ 50% ರಾಜ್ಯಗಳು ಒಪ್ಕೊಂಡು ಆದಮೇಲೆ ನಂತರದಲ್ಲಿ ಹೋಗುತ್ತೆ ಅದು ಪ್ರೆಸಿಡೆಂಟ್ ಹತ್ರ ಸಿಗ್ನೇಚರ್ಗೆ. ಸೊ ಇದರಿಂದ ಇಟ್ ಗಿವ್ಸ್ ಲಾಟ್ ಆಫ್ ಸ್ಟೆಬಿಲಿಟಿ ಆ್ಯಂಡ್ ಪ್ರೊಟೆಕ್ಷನ್ ಫಾರ್ ದ ಕಾನ್ಸ್ಟಿಟ್ಯೂಷನ್. ಇದರಿಂದ ಒಂದು ಸಂವಿಧಾನಕ್ಕೆ ಸ್ಥಿರತೆಯನ್ನು ಕೊಡುವಂಥ ಸಾಧ್ಯತೆವಾಗುತ್ತೆ. ಬೇಸಿಕ್ ಸ್ಟ್ರಕ್ಚರ್ನ ಕಾಪಾಡುವಂಥ ಅಂಶ ಹೊಂದಿರಬೇಕಾಗತ್ತೆ ಸಂವಿಧಾನ. ನಮ್ಮ ಸಂವಿಧಾನ ನೋಡಿದಾಗ ದೇರ್ ವಾಸ್ ಸಮ್ ಅಸಾಲ್ಟ್ ಆನ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಮೇಲೆ ಅಸಾಲ್ಟ್ ಆಗ್ತಾ ಇತ್ತು. ದೇರ್ ವಾಸ್ ಅನ್ ಎಕ್ಸ್ಪೋಸಿಷನ್ ಟು ಡಿರೇಲ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನವನ್ನು ಹಾದಿ ತಪ್ಪಿಸುವಂಥ ಕಾರ್ಯಾಚರಣೆಗಳು
ನಡೀತಾ ಇತ್ತು. ಬಟ್ ಕೇಶವಾನಂದ ಭಾರತಿ ಪ್ರಕರಣ, ಇಂದಿರಾ ಗಾಂಧಿ ವರ್ಸಸ್ ರಾಜ್ ನಾರಾಯಣನ ಪ್ರಕರಣ, ಮಿನರ್ವಾ ಮಿಲ್ ಪ್ರಕರಣಗಳನ್ನ ನೋಡಿದಾಗ ನಮಗೆ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಸನ್ನು ನೋಡಿದಾಗ ನಮಗೇನು ಕಾಣುತ್ತೆ ಅಂತ ಹೇಳಿದ್ರೆ, ಇಟ್ ಮೇಂಟೈನ್ಡ್ ನಮ್ಮ ದೇಶದಲ್ಲಿರುವಂಥ ಸಂವಿಧಾನದಲ್ಲಿ ಅಡಿಪಾಯ ಇದೆ, ಅದನ್ನು ನೀವು ಅಲ್ಲಾಡ್ಸೋಕ್ಕಾಗೋದಿಲ್ಲ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೆ ಇಂದಿರಾ ಗಾಂಧಿ ಮತ್ತು ರಾಜ್ ನಾರಾಯಣನ ಒಂದು ಕೇಸು. ಸೊ ರಾಜ್ ನಾರಾಯಣ್ ಅವರು ಅಲಹಾಬಾದ್ ಹೈಕೋರ್ಟ್ಗೆ ಹೋಗ್ತಾರೆ. ಅಲಹಾಬಾದ್ ಹೈಕೋರ್ಟಲ್ಲಿ ಪ್ರಧಾನಮಂತ್ರಿಗೆ ಅವರು ಹೇಳ್ತಾರೆ, ಇಲ್ಲ, ಯು ಕೆನಾಟ್ ಕಂಟಿನ್ಯೂ ಟು ಬಿ ಎ ಪ್ರೈಮ್ ಮಿನಿಸ್ಟರ್, ಯು ಹ್ಯಾವ್ ಟು ರಿಸೈನ್ ಆ್ಯಂಡ್ ಗೋ, ಆ್ಯಂಡ್ ಯು ಕೆನಾಟ್ ಕಂಟೆಸ್ಟ್ ಎಲೆಕ್ಷನ್ ಫಾರ್ ನೆಕ್ಸ್ಟ್ 6 years. ನೋಡಿ, ಆ ಟೈಮ್ನಲ್ಲಿರುವಂತಹ ಜಡ್ಜಸ್ಸು ಜಸ್ಟಿಸ್ ಜಗನ್ಮೋಹನ್ ಲಾಲ್ ಸಿನ್ಹಾರವರು ಆ ರೀತಿಯಾಗಿ ತೀರ್ಪು ಕೊಡ್ತಾರೆ. ಅವಾಗ ಏನು ಮಾಡಿದ್ರು ಇಂದಿರಾ ಗಾಂಧಿ? ನಿಮಗೆ ಗೊತ್ತಲ್ಲ, ನಮ್ಮ ದೇಶದಲ್ಲಿರುವಂಥ ನ್ಯಾಯಿಕ ವ್ಯವಸ್ಥೆಯಲ್ಲಿ ಹೈಕೋರ್ಟ್ ಮೇಲಿರುವಂಥ ಮತ್ತೊಂದು ಕೋರ್ಟೇ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್. ಸೊ ಇಂದಿರಾ ಗಾಂಧಿ ವಿಲ್ ಗೋ ಟು ಸುಪ್ರೀಂ ಕೋರ್ಟ್. ಐ ಡೋಂಟ್ ಲೈಕ್ ವಾಟ್ ಅಲಹಾಬಾದ್ ಕೋರ್ಟ್ ಹ್ಯಾಸ್ ಸೆಡ್. ಅಲಹಾಬಾದ್ ಕೋರ್ಟ್ ಕೊಟ್ಟಿರುವಂಥ ತೀರ್ಪು ಸರಿ ಇಲ್ಲ, ಹೇಗೆ ಮಾಡೋಕ್ಕೆ ಸಾಧ್ಯ ಅದು ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟು ಇಟ್ ಸ್ಟಡೀಡ್ ಅಲಹಾಬಾದ್ ಹೈಕೋರ್ಟಿನ ಜಡ್ಜ್ಮೆಂಟ್ನ ನೋಡ್ತಾರೆ. ನೋಡಾದಮೇಲೆ ದೇ ವಾಂಟೆಡ್ ಸಮ್ ಟೈಮ್. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, 24 ಜೂನ್ 1975 ತಡೆ ಆಜ್ಞೆಯನ್ನು ವಿಧಿಸುತ್ತೆ. ಅಂದರೆ ಹೈಕೋರ್ಟು ಕೊಟ್ಟಿರುವಂಥ ತೀರ್ಪನ್ನು ಸ್ವಲ್ಪ ಮಟ್ಟಿಗೆ ತಡೆ ಹಿಡೀರಿ, ವಿ ನೀಡ್ ಟು ಸ್ಟಡಿ ಫರ್ದರ್ ಅಂತ ಟೈಮ್ ಕೊಡುತ್ತೆ. 11 ಆಗಸ್ಟ್ 1975 ನೀವು ಸುಪ್ರೀಂ ಕೋರ್ಟ್ ಮುಂದೆ ಅಪಿಯರ್ ಆಗಬೇಕು. ಅಪಿಯರ್ ಆಗೋವರೆಗೂ ಕೂಡ ಲೆಟ್ ಅಸ್ ಕೀಪ್ ದಿಸ್ ಇನ್ ಅಬೈಯನ್ಸ್. ಸ್ವಲ್ಪ ಮಟ್ಟಿಗೆ ನಾವು ಈ ಹೈಕೋರ್ಟಿನ ಕೊಟ್ಟಿರುವಂಥ ಆದೇಶನ ಸ್ವಲ್ಪ ನೀವು ವೆಯ್ಟ್ ಮಾಡಿ ಅಂತ ತಡೆ ಆಜ್ಞೆ ಕೊಡುತ್ತೆ. ಸೊ ಇಂದಿರಾ ಗಾಂಧಿ ಮತ್ತು ರಾಜ್ ನಾರಾಯಣ್ ಸುಪ್ರೀಂ ಕೋರ್ಟ್ ಮುಂದೆ 11 ಆಗಸ್ಟ್ 1975 ಹಾಜರಾಗಬೇಕಿತ್ತು. ಬಟ್ ಇಂದಿರಾ ಗಾಂಧಿ ಏನು ಮಾಡ್ತಾರೆ ಆ ಟೈಮ್ನಲ್ಲಿ? ನಿಮಗೆ ಗೊತ್ತಿರುವಂಥ ಇತಿಹಾಸ. ಆನ್ 10th ಆಗಸ್ಟ್ 1975 ತುರ್ತು ಪರಿಸ್ಥಿತಿ ಜಾರಿಯಾಗೋಗುತ್ತೆ. ಆಗ ಅಲ್ಲಿರುವಂತಹ ಪ್ರೆಸಿಡೆಂಟ್ ಫಕ್ರುದ್ದೀನ್ ಅಲಿ ಅಹಮದ್ ರವರು ರಾಷ್ಟ್ರಪತಿ ಆಳ್ವಿಕೆಯನ್ನು ಹಾಕ್ತಾರೆ. ರಾಷ್ಟ್ರಪತಿ ಆಳ್ವಿಕೆಯನ್ನು ಹಾಕಿದ ಕೂಡಲೇ ಎವ್ರಿಥಿಂಗ್ ವಿಲ್ ಕೊಲ್ಯಾಪ್ಸ್. ನೋಡಿ, 11th ಆಗಸ್ಟ್ ಅಪಿಯರ್ ಆಗಬೇಕಿತ್ತು, 10th ಆಗಸ್ಟು ಪ್ರೆಸಿಡೆನ್ಷಿಯಲ್ ಆರ್ಡರ್ ಬಂದ್ಬಿಡ್ತು. ಸೊ ಇಂದಿರಾ ಗಾಂಧಿ ಬಿಕೇಮ್ ಆಲ್ ಪವರ್ಫುಲ್. ಅವಾಗ ಏನು ಮಾಡ್ತಾರೆ ಇಂದಿರಾ ಗಾಂಧಿ? ಶಿ ಪಾಸ್ಟ್ 39ನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಪಾಸ್ ಮಾಡ್ತಾರೆ. ಹೊಸದಾಗಿ ಆರ್ಟಿಕಲ್ 329A ಸೇರಿಸಲಾಗತ್ತೆ ನಮ್ಮ ಸಂವಿಧಾನಕ್ಕೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಪಾರ್ಲಿಮೆಂಟ್ ಏನು ಮಾಡ್ಬೋದು ಅಂತ. ಇಟ್ ಕ್ಯಾನ್ ಡೂ ಎನಿಥಿಂಗ್ ಟು ದ ಕಾನ್ಸ್ಟಿಟ್ಯೂಷನ್. 329 ತೊಗೊಂಬರ್ತಾರೆ ಆರ್ಟಿಕಲ್ಲು. ಏನು ಹೇಳುತ್ತೆ ಆ ಒಂದು ಹೊಸ ತಿದ್ದುಪಡಿ? ಹೇಳುತ್ತೆ, ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿಯ ಚುನಾವಣೆಗಳನ್ನು ಇಟ್ ಕೆನಾಟ್ ಬಿ ಕ್ವೆಶ್ಚನ್ಡ್ ಇನ್ ದ ಕೋರ್ಟ್ ಆಫ್ ಲಾ. ನ್ಯಾಯಾಲಯದ ಒಳಗಡೆ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಲೋಕಸಭಾದ ಸ್ಪೀಕರ್ಗಳ ಚುನಾವಣೆಯನ್ನು ಪ್ರಶ್ನಿಸುವಂತಿಲ್ಲ. ಸೊ ಇಟ್ ಕೆನಾಟ್ ಬಿ ಕ್ವೆಶ್ಚನ್ ಈವನ್ ಇನ್ ಫ್ರಂಟ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಹೇಳಿಬಿಡ್ತು. ಸೊ ದಿಸ್ ವಾಸ್ ವಾಟ್ ದ ಗೌರ್ಮೆಂಟ್ ಡಿಡ್ ಡ್ಯೂರಿಂಗ್ ದಟ್ ಟೈಮ್. ಇಲ್ಲಿ ನೋಡಿ, ಒನ್ ಥಿಂಗ್ ಯು ಶುಡ್ ಅಬ್ಸರ್ವ್, ದ ತಿಕ್ಕಾಟ ಬಿಟ್ವೀನ್ ಜುಡಿಷಿಯರಿ ಆ್ಯಂಡ್ ದ ಪಾರ್ಲಿಮೆಂಟ್. ಯಾವುದು ಶ್ರೇಷ್ಠ, ಸಂವಿಧಾನ ಶ್ರೇಷ್ಠನೋ ಅಥವಾ ಪಾರ್ಲಿಮೆಂಟ್ ಶ್ರೇಷ್ಠನೋ ಎಂಬ ಒಂದು ಚಿಂತನೆಯಲ್ಲಿ ನೋಡ್ತೀವಿ. ದಟ್ ಈಸ್ ದ ರೀಸನ್ ವೈ ಆರ್ ಸ್ಟಡಿಂಗ್ ಅಬೌಟ್ ದ ನೀಡ್ ಫಾರ್ ಗುಡ್ ಕಾನ್ಸ್ಟಿಟ್ಯೂಷನ್ಸ್. ಸೊ ಅದಾದ ನಂತರದಲ್ಲಿ ರಾಜ್ ನಾರಾಯಣ್ ಅಗೇನ್ ವೆಂಟ್ ಟು ಸುಪ್ರೀಂ ಕೋರ್ಟ್.
ಮತ್ತೆ ಹೋಗ್ತಾರೆ ಅವರು ಸುಪ್ರೀಂ ಕೋರ್ಟಿಗೆ. ಏನಕ್ಕೆ ಹೋಗ್ತಾರೆ ಅವ್ರು ಹೋಗ್ತಾರೆ 39ನೇ ತಿದ್ದುಪಡಿ ಏನು ಮಾಡಿದಾರೋ ಪಾರ್ಲಿಮೆಂಟು ಅದು ಸರಿ ಇಲ್ಲ, ಪ್ಲೀಸ್ ಚೆಕ್ ಮೈ ಲಾರ್ಡ್ ಅಂತ ಹೋಗ್ತಾರೆ ಅವರು. ಸೊ ದಟ್ ವಾಸ್ ದ ಕೇಸ್ ಇಂದಿರಾ ಗಾಂಧಿ ವರ್ಸಸ್ ರಾಜ್ ನಾರಾಯಣ್. ಆಗ ಈ ಒಂದು ಪ್ರಕರಣ ಬಂದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ 39th amendment is ಗೆಸ್ ಮಾಡಿ ಏನು ಹೇಳ್ಬೋದು ಅದು? ಅನ್ಕಾನ್ಸ್ಟಿಟ್ಯೂಷನಲ್. ಇಟ್ ಡಿಸ್ಟ್ರಾಯ್ಡ್ 39th amendment. ಇದು ತಪ್ಪಿದು, ಕಾನೂನು ಬಾಹಿರವಾಗಿದೆ. ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಾವು ಇರಬೇಕು ಅಂತ ಹೇಳಿದ್ರೆ ಎಲ್ಲ ಆಯ್ಕೆ ಆಗಿರುವಂಥ ವ್ಯಕ್ತಿಗಳು, ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ದೇ ಕ್ಯಾನ್ ಬಿ ಕ್ವೆಶ್ಚನ್ ಇನ್ ದ ಕೋರ್ಟ್ ಆಫ್ ಲಾ. ಯು ಆರ್ ನಾಟ್ ಅಬೌವ್ ದ ಲಾ. ಕೇಶವಾನಂದ ಭಾರತಿ ಪ್ರಕರಣ ತೊಗೊಂಬಂದ್ಬಿಟ್ಟು ಇಟ್ ಸೆಡ್ ದಿಸ್ ಈಸ್ ಎ ಬೇಸಿಕ್ ಸ್ಟ್ರಕ್ಚರ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಡೆಮೊಕ್ರೆಟಿಕ್ ಫಂಕ್ಷನಿಂಗ್. ಜಸ್ಟಿಸ್ ಮ್ಯಾಥ್ಯೂ ಇರ್ತಾರೆ, ಜಸ್ಟಿಸ್ ಚಂದ್ರಚೂಡ್ ಇರ್ತಾರೆ. ಆ ಒಂದು ಸಮಯದಲ್ಲಿ ಕೊಟ್ಟಂತಹ ಒಂದು ತೀರ್ಪು ಇಟ್ ಈಸ್ ಈವನ್ ವ್ಯಾಲಿಡ್ ಟಿಲ್ ನೌ. ಸೊ ದೇರ್ ಫಾರ್ ರಾಜ್ ನಾರಾಯಣ್ ವರ್ಸಸ್ ಇಂದಿರಾ ಗಾಂಧಿಯ ಕೇಸು ಬಹಳ ಮುಖ್ಯ. ಇದು ನೋಡಿಸುತ್ತೆ ವೈ ವಿ ನೀಡ್ ಟು ಹ್ಯಾವ್ ಅ ಸ್ಟೇಬಲ್ ಸ್ಟ್ರಕ್ಚರ್. ಇನ್ ಕೇಸ್ ನಮ್ಮ ಸಂವಿಧಾನ ಸ್ಟೇಬಲ್ ಆಗಿಲ್ಲ ಅಂತ ಹೇಳಿದ್ರೆ, ಸ್ಥಿರವಾಗಿರಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಸಮಯದಕ್ಕೆ ಮುರಿದೋಗ್ಬಿಟ್ಟಿರೋದು. ಬಟ್ ಸಿನ್ಸ್ ವಿ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಸರ್ವೈವ್ಡ್. ಸೊ ಈ ರೀತಿಯಾಗಿರುವಂಥ ಸಂವಿಧಾನದ ಮೇಲೆ ಆಗುವಂಥ ಅಸಾಲ್ಟ್ನ ತಡಿಬೇಕು ಅಂದರೆ ಇಟ್ ಶುಡ್ ಬಿ ವೆರಿ ವೆರಿ ಸ್ಟೇಬಲ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಅಂಶ ನೋಡೋಣ, ಫ್ಲೆಕ್ಸಿಬಿಲಿಟಿ. ಫ್ಲೆಕ್ಸಿಬಿಲಿಟಿ ಅಂತ ಹೇಳಿದ್ರೆ ಸರಳತೆ. ವಿ ನೀಡ್ ಟು ಹ್ಯಾವ್ ಅ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. ದ ನೀಡ್ ಫಾರ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್, ಯಾಕೆ ನಮಗೆ ಒಂದು ಸರಳವಾಗಿರೋದ ಸಂವಿಧಾನ ಬೇಕು ಅಂದರೆ ಇಟ್ ಶುಡ್ ಬಿ ಏಬಲ್ ಟು ಅಡಾಪ್ಟ್ ಟು ದ ಚೇಂಜಿಂಗ್ ಟೈಮ್ಸ್. ಹೊಸದಾಗಿ ನಾವೇನಾದರೂ ಸೇರಿಸಬೇಕು ಅಂತೇಳಿದ್ರೆ ಭಾಳ ಈಸಿಯಾಗಿ ಸೇರಿಸಬೇಕಾಗತ್ತೆ. ಅದಕ್ಕೆ ಬದಲಾಗ್ತಿರುವಂಥ ಸಮಯಕ್ಕೆ ಅನುಗುಣವಾಗುವಂತಹ ಬದಲಾವಣೆಗಳನ್ನ ನಾವು ತೊಗೊಂಬರಲಿಕ್ಕೆ ಸಾಧ್ಯವಾಗಿರಬೇಕು. ಜೊತೆಯಲ್ಲಿ ನಿಂತಿರುವಂತಹ ನೀರಿನ ಥರ ಅದು ಒಂದೇ ಕಡೆ ಇರೋಕ್ಕೆ ಹೋಗಬಾರ್ದು. ಅದು ಇಟ್ ಶುಡ್ ಟ್ರೈ ಟು ಹ್ಯಾವ್ ದಟ್ ಕೈಂಡ್ ಆಫ್ ಇಂಗ್ರೀಡಿಯೆಂಟ್ಸ್ ವಿಚ್ ವಿಲ್ ಮೇಕ್ ಇಟ್ ವೈಬ್ರೆಂಟ್. ಒಂದು ವೈಬ್ರೆಂಟ್ ಆಗಿರುವಂಥ ಸಂವಿಧಾನ ಇರಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ರಿಫ್ಲೆಕ್ಟ್ ದ ಆಸ್ಪಿರೇಷನ್ಸ್ ಆಫ್ ದ ಪೀಪಲ್. ಜನಗಳ ಆಸ್ಪಿರೇಷನ್ಸು, ಆಸೆಗಳು, ಆಕಾಂಕ್ಷೆಗಳನ್ನು ರಿಫ್ಲೆಕ್ಟ್ ಮಾಡಿರುವಂಥ ಸಂವಿಧಾನವಾಗಿರಬೇಕು. ಸೊ ದೇರ್ ಫಾರ್ ಇಟ್ ಶುಡ್ ಬಿ ಫ್ಲೆಕ್ಸಿಬಲ್ ಸಂವಿಧಾನ. ವೆರಿ ಸಿಂಪಲ್ ಎಕ್ಸಾಂಪಲ್ ಅಗೇನ್ ಈಸ್ ಯಾವ ರೀತಿಯಾಗಿ ಫ್ಲೆಕ್ಸಿಬಲ್ ಆಗಿರ್ಬೋದು ಅಂತ ಹೇಳಿದ್ರೆ, ಸಮ್ ಆಫ್ ದ ಅಮೆಂಡ್ಮೆಂಟ್ಸ್ ಕ್ಯಾನ್ ಬಿ ಬ್ರಾಟ್ ಇನ್ ದ ಪಾರ್ಲಿಮೆಂಟ್ which can be passed by only 2/3 majority of the house or even simple majority. ರಾಜ್ಯಗಳಿಗೆ ಹೋಗಿ ಅನುಮತಿ ಕೇಳುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ರಾಜ್ಯಕ್ಕೆಲ್ಲ ಹೋಗ್ಬಿಟ್ಟು ತೊಗೊಂಬರ್ಬೇಕು ಅಂದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಲೈಕ್ GST ಹ್ಯಾಪನ್ ಅಲ್ಲ, 2-3 ವರ್ಷ ತೊಗೊಳ್ತದು. ಸೊ ಆದರೆ ಕೆಲವೇನಾಗುತ್ತೆ ಅಂತೇಳಿ ತುರ್ತಾಗಿ ತೊಗೋಬೇಕಾಗತ್ತೆ. ಸೊ ತುರ್ತಾಗಿರುವಂಥ ನಿರ್ಧಾರಗಳಿಗೆ ಇಟ್ ಡಸಂಟ್ ರಿಕ್ವೈರ್ ಮಚ್ ಟೈಮ್. ಲೋಕಸಭಾ ರಾಜ್ಯಸಭೆಯಲ್ಲಿ ಸಿಟ್ಟಿಂಗ್ನಲ್ಲಿ ಒಂದು ಮೆಜಾರಿಟಿಯಲ್ಲಿ ಬಂದಿರುವಂತಹ ಸದಸ್ಯರು ಅದನ್ನು ಪಾಸ್ ಮಾಡಿಕೊಂಡು ಇಟ್ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಪ್ರೆಸಿಡೆಂಟ್. ಸೊ ಆ ಒಂದು ಪ್ರಾವಿಷನ್ನು ಕೂಡ ನಮ್ಮಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ನೋಡೋಣ ಸೂಟಬಿಲಿಟಿ. ಸೂಟಬಿಲಿಟಿ ಅಂತ ಹೇಳಿದ್ರೆ ಸೂಕ್ತತೆ. ಸೂಕ್ತವಾಗಿರುವಂಥ ಅಂಶಗಳು ಒಂದು ಸಂವಿಧಾನದಲ್ಲಿ ಇರಬೇಕು. ಇವತ್ತಿನ ಸಮಯಕ್ಕೆ ನಮ್ಗೆ ಏನು ಬೇಕು, ದಟ್ ಶುಡ್ ಬಿ ದೇರ್ ಇನ್ಸೈಡ್ ದ ಕಾನ್ಸ್ಟಿಟ್ಯೂಷನ್. ಜೊತೆಗೆ ನಮ್ಮಲ್ಲಿರುವಂತಹ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಚಿಂತನೆಗಳ ಆಕಾಂಕ್ಷೆಗಳು, ಆಸೆಗಳು ಈಡೇರಿಸುವಂಥ ಅಂಶಗಳಲ್ಲಿ ಕಾಣಿಸ್ಕೋಬೇಕು. ಎಕ್ಸಾಂಪಲ್ ಆರ್ಟಿಕಲ್ 23, ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್. ಈ ಜೀತದಾಳು ಪದ್ಧತಿಯನ್ನು ನಿಷೇಧಿಸಲಾಗಿದೆ, ಹಾಗೂ ಪ್ರಾಸ್ಟಿಟ್ಯೂಷನ್ ಮತ್ತು ಬೆಗರಿ ಕೂಡ ನಿಷೇಧಿಸಲಾಗಿದೆ. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟ್ರೀಸ್. 14 ವಯಸ್ಸಿಗಿಂತ ಕಡಿಮೆ ಇರುವಂತಹ ಮಕ್ಕಳನ್ನು ಹಜಾರ್ಡಸ್ ಫ್ಯಾಕ್ಟ್ರಿಗಳಿಗೆ ಎಂಪ್ಲಾಯ್ ಮಾಡುವಂಥದ್ದು ಇಲ್ಲಿಗಲ್. ಇಟ್ ಈಸ್ ಆಲ್ಸೋ ಪ್ರೊಹಿಬಿಟೆಡ್. ಇವೆಲ್ಲವೂ ಕೂಡ ಇವತ್ತಿನ ಸಮಾಜಕ್ಕೆ
ಬೇಕಾಗಿರುವಂತಹ ಅಂಶ. ಇಟ್ ಸೂಟ್ಸ್ ದ ಪ್ರೆಸೆಂಟ್ ಕಂಡೀಷನ್. ಸೊ ದೇ ಫಾರ್ ಸೂಕ್ತತೆಯಾಗಿರುವಂಥ ಸಂವಿಧಾನ ಶ್ರೇಷ್ಠವಾಗಿರುವಂಥ ಸಂವಿಧಾನ ಅಂತ ನಾವಿಲ್ಲಿ ನೋಡ್ಬೋದು. ಮತ್ತೊಂದು ಅಂಶ, ಇಟ್ ಶುಡ್ ಕಂಟೈನ್ ವಾಟ್ ಆರ್ ದ ರೈಟ್ಸ್ ಆಫ್ ದ ಪೀಪಲ್. ಪ್ರಜೆಗಳ ಹಕ್ಕುಗಳು ಏನು, ಜೊತೆಗೆ ಪ್ರಜೆಗಳ ಹಕ್ಕುಗಳನ್ನು ಉಲ್ಲಂಘನೆ ಆದಾಗ ಯಾವ ರೀತಿಯಾಗಿರುವಂಥ ಪ್ರೊಟೆಕ್ಷನ್ನು ರಾಜ್ಯ ಅಥವಾ ಸಂವಿಧಾನ ಈಡೇರಿಸುತ್ತೆ. ಸೊ ದ ಕಾನ್ಸ್ಟಿಟ್ಯೂಷನ್ ಶುಡ್ ಕಂಟೈನ್ ದ ಪ್ರಾವಿಷನ್ ವೇರ್ ದ ಪೀಪಲ್ ವಿಲ್ ನೋ ವಾಟ್ ಆರ್ ದೇರ್ ರೈಟ್ಸ್ and what will happen or what should the people do in case if their rights are infringed upon. ನಮಗೆಲ್ಲ ಕೂಡ ಹಕ್ಕುಗಳಿದೆ. ಮೌಖಿಕ ಹಕ್ಕು, ಚಲಿಸುವ ಹಕ್ಕು, ಹಲವಾರು ಸ್ವಾತಂತ್ರ್ಯ, ರೈಟ್ ಟು ಲೈವ್ಲಿಹುಡ್, ರೈಟ್ ಟು ಲೈಫ್, ರೈಟ್ ಟು ರಿಲಿಜನ್. ಇದರ ಉಲ್ಲಂಘನೆ ಆದಾಗ ನಾವು ಏನು ಮಾಡ್ಬೋದು? ಸೊ ಇದ್ರ ಬಗ್ಗೆ ಈ ಅಂಶಗಳು ಇದ್ದರೆ then that's supposed to be a good constitution. ನಮ್ಮ ಎಕ್ಸಾಂಪಲ್ ನೋಡಿ. ಫಾರ್ ಎಕ್ಸಾಂಪಲ್ ಪಾರ್ಟ್ 3 ನಮ್ಮಲ್ಲಿ ನಮ್ಮ ಸಂವಿಧಾನದ ಭಾಗ 3ರಲ್ಲಿ ಪಾರ್ಟ್ 3 ಡೀಲ್ಸ್ ವಿತ್ ಫಂಡಮೆಂಟಲ್ ರೈಟ್ಸ್, ಆರ್ಟಿಕಲ್ 12 to 35. ಮೂಲಭೂತ ಕರ್ತವ್ಯಗಳ ಬಗ್ಗೆ ಇದು ಚಿಂತನೆಗಳನ್ನು ನೀಡಬೇಕಾಗತ್ತೆ. ನಮ್ಮ ಸಂವಿಧಾನದಲ್ಲೂ ಕೂಡ ನಾವು ನೋಡ್ಬೋದು, ವಿ ಹ್ಯಾವ್ ಆ ಪ್ರಾವಿಷನ್ಸ್ ಫಾರ್ ಫಂಡಮೆಂಟಲ್ ಡ್ಯೂಟೀಸ್. ಅದು ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಭಾಗ 4A ವಿಧಿ 51A ಅಲ್ಲಿ ನೋಡ್ತೀವಿ. ಎಕ್ಸಾಂಪಲ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ವೆರಿ ಸಿಂಪಲ್. ಐ ಥಿಂಕ್ ವಿ ಆಲ್ ನೋ ದ್ಯಾಟ್ ನಮ್ಮ ರಾಷ್ಟ್ರ ಧ್ವಜವನ್ನು ಗೌರವಿಸುವಂಥದ್ದು, ರಾಷ್ಟ್ರಗೀತೆಯನ್ನು ಗೌರವಿಸುವಂಥದ್ದು, ಸ್ವತಂತ್ರ ಹೋರಾಟಗಾರರ ಸಮಯದಲ್ಲಿದ್ದಂಥ ಆದರ್ಶಗಳನ್ನು, ಟು ಚೆರಿಷ್ ದ ನೋಬಲ್ ಐಡಿಯಲ್ಸ್ of national struggle or the freedom movement. ಆಮೇಲೆ ಭಾರತದ ಪರಮಾಧಿಕಾರ, ಏಕಾಗ್ರತೆಯನ್ನು ಎತ್ತಿ ಹಿಡಿಯುವಂಥದ್ದು. ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ಸಾವರ್ನಿಟಿ ಆಫ್ ದ ಕಂಟ್ರಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ಕಂಟ್ರಿ. ಐ ಥಿಂಕ್ ನಿಮ್ಗೆ ಇದೊಂದು ಗೊತ್ತು ಅಂತ ಕಾಣುತ್ತೆ. ಇಟ್ ವಾಸ್ ಇನ್ 2020 ಬೆಂಗಳೂರಿನಲ್ಲಿ ಆ ಹುಡುಗಿ, ವಾಟ್ಸ್ ಅ ನೇಮ್, ಅಮೂಲ್ಯ ಲಿಯೋನಾ, ಅವಳು ವೇದಿಕೆಯಲ್ಲಿ ಭಾಷಣ ಮಾಡೋ ಟೈಮ್ನಲ್ಲಿ ಜೈ ಪಾಕಿಸ್ತಾನ್ ಅಂತ ಹೇಳ್ಬಿಟ್ಲು. ನೆನಪಿದೆಯಾ ನಿಮಗೆ? ಅವಾಗೇನು ಮಾಡಿದ್ರು? ಅವಳನ್ನ ಎತ್ತಾಕೊಂಡು ಹೋದರು. ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ಅಗೇನ್ಸ್ಟ್ ದ ಎಥೋಸ್ ಆಫ್ ಇಂಡಿಯಾ. ಸೊ ನಾವು ಭಾರತೀಯರಾಗಿ ಇನ್ನೊಂದು ದೇಶದ ಬಗ್ಗೆ, ಅದು ನಮ್ಮ ವೈರಿ ರಾಷ್ಟ್ರಗಳ ಬಗ್ಗೆ ಜೈಕಾರ ಕೂಗುವಂಥದ್ದು, ಇಟ್ಸ್ ಟ್ಯಾಂಟಮೌಂಟ್ ಟು ಸೆಡೇಷನ್. ಸೊ ನಾವೊಂದು ರಾಷ್ಟ್ರದಲ್ಲಿದ್ದು, ನಮ್ಮ ದೇಶದಲ್ಲಿದ್ದು ಆ ದೇಶದ ಗೌರವವನ್ನು ಉಳಿಸ್ಕೋಬೇಕು. ಸೊ ಇವೆಲ್ಲವೂ ಕೂಡ ನಾವು ನಮ್ಮ ದೇಶದಲ್ಲಿ, ನಮ್ಮ ಸಂವಿಧಾನದಲ್ಲಿ ಕಾಣುವಂತಹ ಭಾಗ 4A ಅಥವಾ ಆರ್ಟಿಕಲ್ 51A ಅಲ್ಲಿ ನಾವು ನೋಡ್ಬೋದು. ಸೊ ಈ ಎಲ್ಲ ಅಂಶಗಳು ಇದ್ದರೆ, ಯಾವ ಅಂಶಗಳು ಅಂತ ಹೇಳಿದ್ರೆ ದ ಡೆಫಿನೆಟ್ನೆಸ್, ಕಾಂಪ್ರಿಹೆನ್ಸಿವ್ನೆಸ್, ಸ್ಟೆಬಿಲಿಟಿ, flexibility, suitability, rights and duties, ನಿಶ್ಚಿತತೆ, ಸಮಗ್ರತೆ, ಸ್ಥಿರತೆ, ಸರಳತೆ, ಸೂಕ್ತತೆ, ಹಕ್ಕುಗಳು ಮತ್ತು ಕರ್ತವ್ಯಗಳು. ಈ ಅಂಶಗಳು ಯಾವ ಸಂವಿಧಾನದಲ್ಲಿ ಇರುತ್ತೋ ಅಂತಹ ಸಂವಿಧಾನ ಶ್ರೇಷ್ಠ ಸಂವಿಧಾನ. If we have these qualities in a constitution, that constitution can be considered a good constitution. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.